ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ಈ ದಿನ ಯೂನಿವರ್ಸಿಟಿ ಆಫ್ ಮೈಸೂರಿನ BBA ಪ್ರೋಗ್ರಾಮ್ನಲ್ಲಿ ಬರುವ ಬಿಸ್ನೆಸ್ ಎನ್ವೈರನ್ಮೆಂಟ್ ಕೋರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗಾಗಲೇ ಯೂನಿಟ್ 1 ಮತ್ತು ಯೂನಿಟ್ 2 ವಿ ಹ್ಯಾವ್ ಕವರ್ಡ್ ದಿ ಫಂಡಮೆಂಟಲ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್, ದಟ್ ಈಸ್ ವಾಟ್ ಈಸ್ ಬಿಸ್ನೆಸ್ ಎನ್ವೈರನ್ಮೆಂಟ್, ಟೈಪ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್, ದಟ್ ಈಸ್ internal and external environment of the business, how this internal and external environment is affecting business decision. And also we have realized that it is very important to analyze this environment before taking any business decision. Today's session we are going to discuss about the forms of business organization. ಸಂಘಟನೆಯ ಪ್ರಕಾರಗಳು. ಮಕ್ಕಳೇ, ನೀವು ಯಾವುದಾದ್ರೂ ಒಂದು ಹೊಸ ವ್ಯವಹಾರವನ್ನು ಅಥವಾ ಬಿಸ್ನೆಸ್ಸನ್ನು ಪ್ರಾರಂಭಿಸಬೇಕಾದ್ರೆ ಅಥವಾ ಇರುವ ಬಿಸ್ನೆಸ್ಸನ್ನು ನೀವು ವಿಸ್ತರಿಸಬೇಕಾದ್ರೆ ನಿಮ್ಮ ಕಣ್ಣು ಮುಂದೆ ಹಲವಾರು ಸಂಘಟನೆಯ ಪ್ರಕಾರಗಳು ಕಾಣಸಿಗ್ತವೆ. ಮೊದಲಿಗೆ ಸೋಲ್ ಪ್ರೊಪ್ರೈಟರ್ಶಿಪ್ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು, ಕಂಪ್ನಿ ಫಾರ್ಮ್ ಇರ್ಬೋದು, ಅನ್ಡಿವೈಡೆಡ್ ಫಾರ್ಮ್ ಆಫ್ ಬಿಸ್ನೆಸ್ ಇರ್ಬೋದು, ಕೋಪರೇಟಿವ್ ಫಾರ್ಮ್ ಆಫ್ ಬಿಸ್ನೆಸ್ ಇರ್ಬೋದು. ನೀವು ಯಾವ ಪ್ರಕಾರದ ಸಂಘಟನೆಯನ್ನು ನೀವು ಚೂಸ್ ಮಾಡ್ತೀರಾ ಅನ್ನೋದು ನಿಮ್ಮ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ಬಿಸ್ನೆಸ್ಸಿನ ಸ್ಕೇಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ನೋಡಿದಂತೆ ನಾವು ಈಗ ಕಾಣುವಂತಹ ಮಲ್ಟಿ ಮಿಲಿಯನ್ ಬಿಸ್ನೆಸ್ಗಳು ಮೊದಲಿಗೆ ಅವು ಒಂದು ಚಿಕ್ಕ ಬಿಸ್ನೆಸ್ ಆಗಿ, ಒಂದು ಸೋಲ್ ಪ್ರೊಪ್ರೈಟರ್ ಆಗಿ, ಒಂದು ಚಿಕ್ಕ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿ ಪ್ರಾರಂಭವಾದಂಥದ್ದು ಈ ದಿನ ನಾವು ನೋಡ್ಬೋದು. ಅತಿ ಬೃಹದಾಕಾರವಾಗಿ ಬೆಳೆದಿರುವಂಥ ಕಂಪ್ನಿಗಳಿವೆ, ಲಕ್ಷಾಂತರ ಜನಗಳಿಗೆ ಕೆಲಸನ ಕೊಡ್ತಾ ಆಗೋದು ನಾವು ನೋಡ್ಬೋದು. ಹಾಗಾಗಿ ಇಂದಿನ ತರಗತಿಯಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. Particularly, we are going to discuss about sole proprietorship, that is, ಏಕಮಾಲೀಕತ್ವ ಸಂಸ್ಥೆ. Learning objectives of today's session is to discuss about different forms of business organization, and also we are going to shed some light on the characteristics of sole proprietorship. On the screen, you can see the various forms of business organization available, starting from sole proprietorship, joint Hindu family business, partnership, ಕೋಪರೇಟಿವ್ ಸೊಸೈಟೀಸ್ ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪನಿ. ಮಕ್ಕಳೇ, ನೀವು ಯಾವ ಪ್ರಕಾರದ ಸಂಘಟನೆಯನ್ನು ಚೂಸ್ ಮಾಡ್ತೀರ ಅನ್ನೋದು ನೀವು ಮಾಡ್ತಿರುವಂಥ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಬಿಸ್ನೆಸ್ಸಿನ ಗಾತ್ರ, ಆ ಬಿಸ್ನೆಸ್ಸಿನ ಬಂಡವಾಳ, ಆ ಬಿಸ್ನೆಸ್ಸಿನ ವಿಧ, ಹೀಗೆ ಹಲವಾರು ಅಂಶಗಳ ಮೇಲೆ ನಾವು ಚೂಸ್ ಮಾಡಬೇಕಂತ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಡಿಪೆಂಡ್ ಆಗಿರುತ್ತೆ. ಇಂದಿನ ತರಗತಿಯಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೀವು ಕಾಣ್ತಿರುವಂತಹ ಫಾರ್ಮ್ಸ್ ಆಫ್ ಬಿಸ್ನೆಸ್ಸನ್ನು ನಾವು ಅಪ್ಕಮಿಂಗ್ ಸೆಷನ್ಸಲ್ಲಿ ನಾವು ಒಂದೊಂದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಬಟ್ ಇನ್ ದಿಸ್ ಟುಡೇಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸೋಲ್ ಪ್ರೊಪ್ರೈಟರ್ಶಿಪ್, ಏಕಮಾಲೀಕತ್ವ ಸಂಸ್ಥೆ. ಇಟ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಮಕ್ಕಳೇ, ನೀವು ದಿನನಿತ್ಯ ನಿಮ್ಮ ಜೀವನದಲ್ಲಿ ನೀವು ನೋಡುವಂಥ ಬಿಸ್ನೆಸ್ಸಲ್ಲಿ ಅರೌಂಡ್ 60-70% ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿರುತ್ತೆ. ನೀವು ಒಂದು ಸ್ಟೇಷನರಿಗೆ ಹೋಗಿ ಬುಕ್ ತರೋದಿರ್ಬೋದು, ನೀವು ಯಾವುದಾದ್ರು ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗೋದಿರ್ಬೋದು, ಒಂದು ಸ್ವೀಟ್ ಅಂಗಡಿಗೆ ಹೋಗೋದಿರ್ಬೋದು, ಬ್ರೌಸಿಂಗ್ ಸೆಂಟರ್ಗೆ ಹೋಗೋದಿರ್ಬೋದು, ಅಥವಾ ಯಾವುದೋ ಒಂದು ಹಾಲು ತೊಗೊಳ್ಳೋವಂಥದ್ದಿರ್ಬೋದು, ಹೂವು ತೊಗೊಳ್ಳೋದಂತ ಇರ್ಬೋದು, ಪೇಪರ್ ತೊಗೊಳ್ಳೋವಂಥ ಇರ್ಬೋದು. ಹೀಗೆ ನೋಡಿ, ನಮ್ಮ ಸುತ್ತಮುತ್ತಲು ಕಾಣುವ ಆಲ್ಮೋಸ್ಟ್ ಆಲ್ ಬಿಸ್ನೆಸ್ಗಳು ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿರುತ್ತೆ. ಮತ್ತು ಈ ಸೋಲ್ ಪ್ರೊಪ್ರೈಟರ್ಶಿಪ್ ಸ್ಮಾಲ್ ಬಿಸ್ನೆಸ್ಗೆ ಸೂಟಬಲ್ ಆಗುತ್ತೆ, ಎಲ್ಲಿ ಒಬ್ಬ ವ್ಯಕ್ತಿ, ಏಕ ವ್ಯಕ್ತಿ ಆ ಬಿಸ್ನೆಸ್ಸನ್ನು ಓನ್ ಮಾಡ್ತಾನೆ, ಮ್ಯಾನೇಜ್ ಮಾಡ್ತಾನೆ, ಕಂಟ್ರೋಲ್ ಮಾಡ್ತಾನೆ. ಅಂಥ ಬಿಸ್ನೆಸ್ಸನ್ನು ನಾವು ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರಿತೇವೆ. ಸೋಲ್ ಪ್ರೊಪ್ರೈಟರ್ಶಿಪ್ಪಿನ ಮತ್ತೊಂದು ಗುಣ ಅಂದರೆ ಇಲ್ಲಿ ಸಿಗುವಂಥ ಎಲ್ಲ ಪ್ರಾಫಿಟನ್ನು ಆ ಏಕ ವ್ಯಕ್ತಿಯೇ ಅನುಭವಿಸ್ತಾನೆ. ಹಾಗೆ ಲಾಸನ್ನು ಕೂಡ ಆ ಏಕ ವ್ಯಕ್ತಿಯೇ ಅನುಭವಿಸ್ತಾನೆ. ದಿಸ್ ಸ್ಲೈಡ್ ಸ್ಪೀಕ್ಸ್ ಅಬೌಟ್ ದಿ ಫೀಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಆಸ್ ಐ ಆಲ್ರೆಡಿ ಮೆನ್ಷನ್, ಸೋಲ್ ಪ್ರೊಪ್ರೈಟರ್ಶಿಪ್ ಇಸ್ ದ ಮೋಸ್ಟ್ ಫೇಮಸ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಬಿಕಾಸ್ ಯಾಕೆ ಇದು ಫೇಮಸ್ ಅಂದರೆ ಇದರ ಫಾರ್ಮೇಷನ್ ಮತ್ತು ಕ್ಲೋಸರ್ ಸುಲಭವಾಗಿರುತ್ತೆ. ನಾನು ಆಲ್ರೆಡಿ ಹೇಳಿದಂತೆ ಸೋಲ್ ಪ್ರೊಪ್ರೈಟರ್ಶಿಪ್ ಸೂಟ್ ಆಗೋಂಥದ್ದು ಸ್ಮಾಲ್ ಬಿಸ್ನೆಸ್ಗಳಿಗೆ. ನಿಮ್ಗೆ ಹೇಳಿದ್ದೀನಿ ಮಕ್ಕಳ, ನಾವು ಯಾವುದೇ ಒಂದು ಕಿರಾಣಾ ಶಾಪ್ಗೆ ಹೋಗೋದಿರ್ಬೋದು, ಬ್ರೌಸ್ ಸೆಂಟರ್ ಹೋಗಿರ್ಬೋದು, ಅಥವಾ ಇನ್ಯಾವುದೇ ಚಿಕ್ಕ ಪುಟ್ಟ ಅಂಗಡಿಗಳಿಗೆ ಹೋದಾಗ ಈ ಎಲ್ಲ ಬಿಸ್ನೆಸ್ಗಳು ಕೂಡ ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿರುತ್ತವೆ. ಸೊ ನೋಡಿ, ಆ ಅಂಗಡಿಗಳನ್ನು ಓಪನ್ ಮಾಡೋದಿರ್ಬೋದು ಅಥವಾ ಕ್ಲೋಸ್ ಮಾಡೋದಿರ್ಬೋದು ಬಹಳ ಸುಲಭ ಆಗಿರುತ್ತೆ. ಯಾಕಂದರೆ ಇದರ ಡಿಸಿಷನ್ ತಗೊಳ್ಳೋದು ಏಕ ವ್ಯಕ್ತಿಯೇ. ಕಂಪೇರ್ಡ್ ಟು ಅದರ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಲೈಕ್ ಕಂಪನಿ, ಪಾಲುದಾರಿಕೆ, ಸಹಕಾರ ಸಂಘಗಳು, ಇದಕ್ಕೆಲ್ಲ ಹೋಲಿಕೆ ಮಾಡಿದ್ರೆ ಸೋಲ್ ಪ್ರೊಪ್ರೈಟರ್ಶಿಪ್ನ ಫಾರ್ಮ್ ಮಾಡೋದು ಮತ್ತು ಅದನ್ನು ಕ್ಲೋಸ್ ಮಾಡೋದು ಅತಿ ಸುಲಭವಾಗಿರುತ್ತೆ. ಎರಡನೇ ಪಾಯಿಂಟ್, ಲಯಬಿಲಿಟಿ.
ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಲಯಬಿಲಿಟಿ ಅನ್ನೋದು ಅನ್ಲಿಮಿಟೆಡ್ ಆಗಿರುತ್ತೆ. ಅದಕ್ಕೆ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ನಮಗೆಲ್ಲ ಹೇಳ್ತಾ ಇರ್ತಾರೆ, ನೀವು ಗೌರ್ಮೆಂಟ್ ಕೆಲಸ ಸೇರ್ಕೊಳ್ಳಿ ಅಥವಾ ಎಲ್ಲರೂ ಒಂದು ಕಡೆ ಕೆಲಸಕ್ಕೆ ಹೋಗಿ ಬಿಸ್ನೆಸ್ ಮಾಡಬೇಡಿ ಅಂತ. ಯಾಕೆ ಈ ಮಾತನ್ನು ದೊಡ್ಡವರು ಹೇಳ್ತಾರೆ ಅಂದರೆ, ಯಾಕಂದರೆ ಬಿಸ್ನೆಸ್ ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಲಯಬಿಲಿಟಿ ಅನ್ಲಿಮಿಟೆಡ್ ಆಗಿರುತ್ತೆ. ನೀವು ಮಾಡುವ ಬಿಸ್ನೆಸ್ಸಲ್ಲಿ ಆಗುವ ಲಾಸನ್ನು ಏನಾದರೂ ನೀವು ಕೊಡೋಕ್ಕಾಗಲ್ಲ ಅಂದರೆ ನಿಮ್ಮ ಸ್ವಂತ ಆಸ್ತಿ ಅಥವಾ ಸ್ವಂತ ಹಣವನ್ನು ಕೂಡ ನೀವು ಆ ನಿಮ್ಮ ವ್ಯವಹಾರದ ನಷ್ಟವನ್ನು ಭರಿಸಲು ತುಂಬಬೇಕಾಗತ್ತೆ. ಎಕ್ಸಾಂಪಲ್, ನಿಮ್ಮ ವ್ಯವಹಾರದ ನಷ್ಟ 50,000 ಆಗಿರುತ್ತೆ ಅಂದ್ಕೊಳ್ಳೋಣ. ನಿಮ್ಮ ಹತ್ರ ವ್ಯವಹಾರದಲ್ಲಿ ಅಷ್ಟು ದುಡ್ಡು ಇರೋದಿಲ್ಲ. ಆ 50,000ನ ನಿಮ್ಮ ಪರ್ಸ್ನಲ್ ಫೈನಾನ್ಸ್ ಅಥವಾ ನಿಮ್ಮ ಪರ್ಸ್ನಲ್ ಆಸ್ತಿಯಿಂದ ನೀವು ನಿಮ್ಮ ವ್ಯವಹಾರದ ಬಿಸ್ನೆಸ್ಸಲ್ಲಿ ಆದಂಥ ನಷ್ಟವನ್ನು ಭರಿಸಬೇಕಾಗಿರುತ್ತೆ. ಹಾಗಾಗಿ ಲಯಬಿಲಿಟಿ ಈಸ್ ಅನ್ಲಿಮಿಟೆಡ್. ಇದೊಂದು ಮೇಜರ್ ಡ್ರಾಬ್ಯಾಕ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿರುತ್ತೆ. ಫೋರ್ತ್ ಪಾಯಿಂಟ್ ಈಸ್ ನೋ ಸೆಪರೇಟ್ ಎಂಟಿಟಿ. ಕಾನೂನಿನ ದೃಷ್ಟಿಯಲ್ಲಿ ಮಾಲೀಕನು ಮತ್ತು ಸಂಸ್ಥೆಯು ಎರಡೂ ಕೂಡ ಒಂದೇ ಆಗಿರುತ್ತಾರೆ. ಮಾಲೀಕ ಮಾಡುವಂಥ ಎಲ್ಲ ಕಾರ್ಯಗಳು ಮತ್ತು ಸಂಸ್ಥೆಯಲ್ಲಿ ಆಗುವಂಥ ಎಲ್ಲ ಕಾರ್ಯಗಳಿಗೂ ಮಾಲೀಕನೇ ಜವಾಬ್ದಾರಿಯಾಗಿರುತ್ತಾನೆ. ಕಾನೂನಿನ ದೃಷ್ಟಿಯಲ್ಲಿ ಇವರ ನಡುವೆ ಯಾವುದೇ ರೀತಿಯ ವ್ಯತ್ಯಾಸ ಇರುವುದಿಲ್ಲ. ಲಾಸ್ಟ್ ಪಾಯಿಂಟ್ ಈಸ್ ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ. ಬಿಸ್ನೆಸ್ ಕಂಟಿನ್ಯೂಟಿ ಕಂಪೇರ್ಡ್ ಟು ಆಲ್ ಅದರ್ ಫಾರ್ಮ್ ಆಫ್ ಆರ್ಗನೈಸೇಷನ್ ಸೋಲ್ ಪ್ರೊಪ್ರೈಟರ್ಶಿಪ್ದು ಕಡಿಮೆ ಇರುತ್ತೆ. ಸಡನ್ ಲಾಸಿಂದಿರ್ಬೋದು ಅಥವಾ ಮಾಲೀಕನ ಸಾವಿನಿಂದಿರ್ಬೋದು ಅಥವಾ ಮಾಲೀಕನಿಗೆ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಅಂಗವೈಕಲ್ಯನಾಗ್ಬೋದು ಅಥವಾ ಹುಚ್ಚನಾಗ್ಬೋದು. ಇಂಥ ಸಂದರ್ಭಗಳಲ್ಲಿ ಅವನು ಮಾಡ್ತಾ ಇರುವ ಬಿಸ್ನೆಸ್ ಕಂಟಿನ್ಯೂಟಿ ಮಾಡೋದಕ್ಕೆ ಯಾರೂ ಇರೋದಿಲ್ಲ. ಹಾಗಾಗಿ ಕಂಟಿನ್ಯೂಟಿ ಮಾಡೋ ಆ ಬಿಸ್ನೆಸ್ಸಿನ ಕಂಟಿನ್ಯೂಟಿ ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್ನ ಬಿಸ್ನೆಸ್ಸಿನ ಕಂಟಿನ್ಯೂಟಿ ತೀರಾ ಕಡಿಮೆ ಆಗಿರುತ್ತೆ ಕಂಪೇರ್ಡ್ ಟು ಆಲ್ ಅದರ್ ಆರ್ಗನೈಸೇಷನ್ಸ್. ನೀವು ಕೋವಿಡ್-19 ಪ್ಯಾಂಡಮಿಕ್ ಟೈಮಲ್ಲಿ ನೀವು ನೋಡಿರಬೇಕು, ಹಲವಾರು ಸೋಲ್ ಪ್ರೊಪ್ರೈಟರ್ಶಿಪ್ ಕಂಪ್ನಿಗಳು ಕ್ಲೋಸ್ ಮಾಡಿದ್ರು. ಯಾಕಂದರೆ ಅವರು ಆ ಲಾಸನ್ನು ತಡೆಯುವಂಥ ಶಕ್ತಿ ಇರಲಿಲ್ಲ. ಈ ಸಂದರ್ಭದಲ್ಲಿ ಹಲವಾರು ಸಾವು ನೋವುಗಳಾದವು, ಮಾಲೀಕನ ತೀರೋಗಿರುವಂಥ ಘಟನೆಗಳು ನೋಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಈ ಸ್ಮಾಲ್ ಬಿಸ್ನೆಸ್ ಸೋಲ್ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ಗಳ ಕಂಟಿನ್ಯೂಟಿ ಕಡಿಮೆ ಇರುತ್ತೆ. ಯಾಕಂದರೆ ಅವರಿಗೆ ಆ ಕಂಟಿನ್ಯೂಟಿ ಮಾಡೋಷ್ಟು ಅವರಿಗೆ ಶಕ್ತಿ ಇರೋದಿಲ್ಲ. ಈ ಸ್ಕ್ರೀನಲ್ಲಿ ಕಾಣ್ತಿರೋ ವ್ಯಕ್ತಿ ಹೆಸರು ಎ ವೇಲುಮಣಿ ಅಂತ. ಇವರು ತಮಿಳುನಾಡಿನ ಒಂದು ಬಡ ಕುಟುಂಬದಲ್ಲಿ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂಥವರು. ಅವರು ತಮ್ಮ ಕೆರಿಯರನ್ನು ಒಂದು ಸ್ಮಾಲ್ ಕಂಪ್ನಿ ಕಾಂಪ್ಯೂಟರಲ್ಲಿ ಶುರು ಮಾಡ್ತಾರೆ. ಅದಾದಮೇಲೆ ಅವರು ತಮ್ಮ 14 ವರ್ಷಗಳ ಸೇವೆಯನ್ನು ಬಾಬಾ ಆಟೋಮೆಟಿಕ್ ರಿಸರ್ಚ್ ಸೆಂಟ್ರಲ್ಲಿ ಸಲ್ಲಿಸ್ತಾರೆ. ಅದಾದಮೇಲೆ ಅವ್ರಿಗನ್ಸುತ್ತೆ, ನಾನು ಯಾಕೆ ಒಂದು ಬಿಸ್ನೆಸ್ಸನ್ನು ಶುರು ಮಾಡಬಾರ್ದು ಅಂತ. ಅಲ್ಲಿ ಬಾಬಾ ಆಟೋಮೆಟಿಕ್ ರಿಸರ್ಚ್ ಸೆಂಟ್ರಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಬಂದಂತಹ ಪ್ರಾವಿಡೆಂಟ್ ಫಂಡ್ ಅಮೌಂಟನ್ನು ಇಟ್ಕೊಂಡು ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ಪನ್ನು ಚಿಕ್ಕ ಬಿಸ್ನೆಸ್ಸನ್ನು ಮುಂಬೈನ ಒಂದು ಸಿಟಿಯಲ್ಲಿ ಶುರು ಮಾಡ್ತಾರೆ. ಆ ಚಿಕ್ಕ ಬಿಸ್ನೆಸ್, ಆ ಸೋಲ್ ಪ್ರೊಪ್ರೈಟರ್ಶಿಪ್ ಇವತ್ತು ಬೃಹದಾಕಾರವಾಗಿ ಬೆಳೆದಂಥ ಕಂಪನಿಯಾಗಿದೆ. ದಟ್ ಈಸ್ ಥೈರೋಕೇರ್. ನಿಮ್ಗೆ ಗೊತ್ತಿರಬೇಕು, ಥೈರಾಯ್ಡ್ ಪ್ರಾಬ್ಲಮ್ ಇರುವಂಥ ರೋಗಿಗಳಿಗೆ ಅದನ್ನು ಟೆಸ್ಟಿಂಗ್ ಮಾಡೋದಕ್ಕೆ ಥೈರೋಕೇರ್ ಎಂಬ ಒಂದು ಲ್ಯಾಬೊರೇಟರಿಯನ್ನು ಓಪನ್ ಮಾಡಿದರು. ಅದು ಈಗ ತನ್ನ ಶಾಖೆಗಳನ್ನು ದೇಶದಾದ್ಯಂತ ಮತ್ತು ವಿದೇಶಗಳಲ್ಲೂ ಕೂಡ ಹೊಂದಿದೆ. ಮಕ್ಕಳನ್ನ ಹಾಗೆ ಹೇಳಿದಂತೆ ಸೋಲ್ ಪ್ರೊಪ್ರೈಟರ್ಶಿಪ್ಗಳು ಮೊದಲಿಗೆ ಶುರುವಾದಂಥ ಬಿಸ್ನೆಸ್ಗಳು ಇವತ್ತು ನಾವು ನಮ್ಮ ಕಣ್ಮುಂದೆ ನೋಡ್ಬೋದು. ಬೃಹದಾಕಾರವಾದ ಬಿಸ್ನೆಸ್ಗಳಾಗಿ, ಬೃಹದಾಕಾರವಾದ ಕಂಪನಿಗಳಾಗಿ ಬೆಳೆದು ನಿಂತಿರೋದನ್ನ. ಮತ್ತೊಂದು ಉದಾಹರಣೆ ID ಫ್ರೆಶ್ ಅಂತ. ಇದು ಕೂಡ ಇಲ್ಲಿ ಕಾಣ್ತಿರೋ ಕಸಿನ್ಸ್ಗಳು ತಮ್ಮ ಒಂದು ಸ್ಮಾಲ್ ಐಡಿಯಾದಿಂದ ಏನು ಮಾಡ್ತಾರೆ, ದೇ ಸ್ಟಾರ್ಟ್ ಎ ಸೋಲ್ ಪ್ರೊಪ್ರೈಟರ್ಶಿಪ್ ಕೈಂಡ್ ಆಫ್ ಬಿಸ್ನೆಸ್, ಸ್ಮಾಲ್ ಕೈಂಡ್ ಆಫ್ ಬಿಸ್ನೆಸ್ ವೇರ್ ಪ್ರೊಡ್ಯೂಸಿಂಗ್ ಇಡ್ಲಿ ಮತ್ತು ದೋಸೆದ ಸಂಪಣವನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರು ಬ್ಯಾಂಗ್ಳೂರಿನ ಒಂದು ಸ್ಮಾಲ್ ಏರಿಯಾದಲ್ಲಿ ಈ ಐಡಿಯಾನ ತೊಗೊಂಡು ID ಫ್ರೆಶ್ ಅಂತ ಒಂದು ಸ್ಮಾಲ್ ಬಿಸ್ನೆಸ್ ಶುರು ಮಾಡ್ತಾರೆ. ವೇರ್ ದೇ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಇಡ್ಲಿ ಮತ್ತು ದೋಸೆದ ಸಂಪಣ. ನಿಮ್ಗೆ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರಲ್ಲಿ ವರ್ಕಿಂಗ್ ಕ್ಲಾಸ್ ಪೀಪಲ್ ಜಾಸ್ತಿ. ಅವರಿಗೆ ಇಡ್ಲಿ ಸಂಪಣ ತಯಾರು ಮಾಡೋಷ್ಟು ಸಮಯ ಅವರಿಗೆ ಸಾಕಷ್ಟು ಜನಗಳಿಗೆ ಇರೋದಿಲ್ಲ. ಸೊ ಈ ಒಂದು ಸ್ಮಾಲ್ ಐಡಿಯಾ ಯೂಸ್ ಮಾಡಿಕೊಂಡು ಈ ವ್ಯಕ್ತಿಗಳು ಒಂದು ಬಿಸ್ನೆಸ್ಸನ್ನು ಶುರು ಮಾಡಿ ಇವತ್ತು ಆ ಬಿಸ್ನೆಸ್ ಆ್ಯನ್ಯುಲಿ 200 to 300 crore ಅವರು ಗಳಿಸ್ತಾ ಇದ್ದಾರೆ. After discussing features of sole proprietorship, it is a time to summarize whatever we learned so far. As you all know, starting a sole proprietorship firm, it is very easy and it is very quick. Here, all the risk and the profit is borne by the sole proprietorship as the owner of the company. That's why we say sole proprietor as an economic hero. Here we need to mention that in India, sole proprietorship
contribution to the economy, contribution to the GDP, contribution to the employment is very huge. Here, it provides huge employment opportunities. It provides a livelihood for many citizens. Another way, sole proprietorship, it's a backbone for our Indian economy. Thank you.